ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತ ಸೂಪರ್ ಆಗಿದ್ದೀನಿ. ಇವತ್ತು ನನಗೆ ವೀಕ್ ಆಫ್ ಇತ್ತು, ಸೊ ರಜೆ ಅಂತೇಳಿ ರೂಮಲ್ಲೇ ಇದ್ದೀನಿ. ಆಮೇಲೆ ಎಂಥ ಹೊರಗಡೆ ಡ್ಯೂಟಿ ಇರೋ ಟೈಮಲ್ಲಂತೂ ಯಾವುದು ಸಹ ಬ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇವತ್ತು ಹೇಗೂ ರೂಮಲ್ಲಿದ್ದೀನಲ್ಲ ಅಂಥೇಳಿ ಬ್ಲಾಗ್ ಮಾಡುವ ಅಂತ ಮಾತಾಡಲಿಕ್ಕೆ ಬಂದಿದ್ದೇನೆ. ಈಗ ನಾನೆದ್ದು 9:30ಗೆ ಎದ್ದಿದ್ದೇನೆ. 9:30ಗೆ ಎದ್ದು ಅದು ಹಾಗೆಯೇ ನನಗೆ ರಜೆ ಇರುವಾಗ ಉಂಟಲ್ಲ ಬೇಗ ಎಚ್ಚರಿಕೆ ಆಗೋದು ಕರ್ಮ. ಇವತ್ತು ಸಹ ಅಷ್ಟೇ, ಸ್ವಲ್ಪ ಮಲಗುವ ಅಂತ ಅಂದ್ಕೊಂಡಿದ್ದೆ, 9:30 ಆಗುವಾಗ ಎಚ್ಚರಿಕೆ ಆಗಿದೆ. ಮತ್ತು ವಾಪಸ್ಸು 10 ಗಂಟೆ ತನಕ ಕಂಟ್ರೋಲ್ ಮಾಡ್ಕೊಂಡು ಕೂತೆ. ನಿದ್ದೆ ಬರ್ಬೋದು ಅಂತ ನಿದ್ದೆ ಬರಲೇ ಇಲ್ಲ. ಹಾಗೆ ಇನ್ನೊಂದು 9:30 ಆಗಿ ಒಂದು 10 ಗಂಟೆಗೆ ಎದ್ದೆ, ಬ್ರಷ್ ಮಾಡಿ ಆಮೇಲೆ ಹೊಟ್ಟೆಗೆ ಹಾಕ್ಕೊಂಡು ಈಗ ಸ್ವಲ್ಪ ಬ್ಯಾಗೆಲ್ಲ ಕ್ಲೀನ್ ಮಾಡಿದ್ದು, ಬ್ಯಾಗ್ ತೊಳಿಲಿಕ್ಕಿತ್ತು. ಹಾಗೆ ಬ್ಯಾಗ್ ಫುಲ್ ಕ್ಲೀನ್ ಮಾಡಿ ಆಮೇಲೆ ಬೆಡ್ಶೀಟ್ ಕೂಡ ಅಷ್ಟೇ, ಬಂದಾದಮೇಲೆ ಬೆಡ್ಶೀಟೇ ತೊಳೆದಿರಲಿಲ್ಲ. ಈಗೆಲ್ಲ ರಾಶಿ ಬಟ್ಟೆಯನ್ನು ಹಾಕೋಣ ಅಂದರೆ ಹಾಕಿದ ಬಟ್ಟೆಲ್ಲ ಡೈಲಿ ನೈಟ್ ಒಗಿತಿದ್ದೆ. ಈಗ ನಿನ್ನೆ ನೈಟ್ ಹಾಕಿದ್ದು ಮತ್ತು ರೂಮಲ್ಲಿ ಹಾಕಿದ್ದು ಮತ್ತು ಬೆಡ್ಶೀಟ್ ಎಲ್ಲ ಒಗಿವ ಅಂತೇಳಿ ಮೇಲೆ ಬಂದ. ಅಷ್ಟೊತ್ತಿಗೆ ಇಲ್ಲಿ ಹಗ್ಗ ಕಟ್ಟಾಗಿತ್ತು. ಹಾಗೆ ವಾಪಸ್ ಹೊಸ್ತು ಹಗ್ಗ ತಂದು, ಅಂದರೆ ಮನೆಯಲ್ಲಿಂದ ತಂದಿದ್ದೆ ನಾನು. ಹಾಗೆ ಹೊಸ್ತು ಹಗ್ಗ ತಂದು ಈಗ ಇಲ್ಲಿ ಕಟ್ಟಿ ಈಗ ನಿಂತ್ಕೊಂಡಿದ್ದೇನೆ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ. ಅದನ್ನು ಕಟ್ಟೆ ಹೋಗೋ ಬಚ್ಚಿ ಹೋಗಿದೆ ಮರೆ. ಹೇಗೆ ಕೆಲಸ ಹಗ್ಗ ಕಟ್ಟಲಿಕ್ಕೆ ಅದು ಕೇಳೋದೇ ಇಲ್ಲ. ಅಷ್ಟು ಎತ್ತರದಲ್ಲಿ ಕಟ್ಟಿದ್ದ. ಮತ್ತು ಲಕ್ಷ್ಮಿ ಸ್ವಲ್ಪ ಹೆಲ್ಪಿಗೆ ಬಂದಳು. ಅವಳಿಗೆ ಡ್ಯೂಟಿ ಉಂಟು 2 ಕಾಲಿಗೆ. ಹಾಗೆ ಈಗ ಒಂದು 1 ಗಂಟೆ ಬಸ್ಸಲ್ಲಿ ಹೋಗ್ತಾಳೆ. ಹಾಗೆ ಈಗ ನಾನಿಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡಿದ್ದೇನೆ. ಆ ಕಡೆ ತೋರಿಸ್ತೇನೆ. ಇಲ್ಲಿ ಒಳ್ಳೆ ಉಂಟು ಮಾತ್ರ. ನೈಟ್ ಬರಬೇಕಿಲ್ಲಿ ಸೂಪರ್ ಕಾಣ್ತಿರ್ತದೆ. ಫುಲ್ ಕತ್ತಲಿರ್ತದಲ್ಲ, ಲೈಟ್ ಎಲ್ಲ ಕಾಣ್ತಾ ಇರ್ತದೆ. ಇದು ಬಿಲ್ಡಿಂಗ್ಸ್ ಇದೆಲ್ಲ ಲೈಟ್ ಎಲ್ಲ ಆನ್ ಆಗಿ ಕಾಣ್ತಾ ಚೆಂದ ಆಗ್ತದೆ. ಒಳ್ಳೆ ಗಾಳಿ ಸಹ ಬರ್ತಾ ಇರ್ತದೆ. ನೈಟ್ ಅಂತ ಹೇಳಿದರೆ ನಮಗೊಂದು ನಾವು ಮಲಗುವಾಗ ಲೇಟ್ ಆಗ್ತದೆ, 1 ಗಂಟೆ ಅಲ್ಲ. ಅದಕ್ಕಿಂತ ಮೊದಲು 12 ಬಟ್ಟೆ ಎಲ್ಲ ಹೋಗ್ದು ಒಂದು 12:15 ಅಷ್ಟೊತ್ತಿಗೆ ಇಲ್ಲಿ ಬಂದಿಂದ ಚೆಂದ ಆಗ್ತದೆ. ಒಳ್ಳೆ ಗಾಳಿ ಬರ್ತಾ ಇರ್ತದೆ. ಹಾಗೆ ನಾನೀಗ ಫಸ್ಟ್ ಬಟ್ಟೆ ಹೊಕ್ಕೊಳ್ತೀನಿ, ಮತ್ತೆ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಆಯಿತಾ. ಮತ್ತು ರೂಮಿಗೆ ಹೋಗಿದ್ಮೇಲೆ ಏನಾದ್ರೊಂದು ಮಾಡುವ, ವ್ಲಾಗು ಮಾಡಬೇಕಲ್ವಾ. ಮತ್ತು ಜಾಸ್ತಿ ಗ್ಯಾಪ್ ಹೋದ್ರೆ ಸಹ ನೀವು ಮರ್ತೋದ್ರೆ ಅಲ್ವಾ. ಹಾಗೆ ಈಗ ನಾನು ಕೆಳಗಡೆ ಹೋಗ್ತೀನಿ, ಅಲ್ಲ ಬಟ್ಟೆ ಹೋಗ್ತು ಆಮೇಲೆ ಕೆಳಗಡೆ ಹೋಗ್ತೀನಿ. ರೂಮಲ್ಲಿ ಒಬ್ರು ಅಕ್ಕ ಇದ್ದಾರೆ, ಅವ್ರ ಸಹ ಮಾತಾಡಿಸ್ತೀನಿ ಆಯಿತಾ. ನಿನ್ನೆ ಹಾಕಿದ್ದು ಡ್ರೆಸ್ ಸುಮಾರು ಉಂಟಾಯ್ತು. ಡ್ರೆಸ್ ಅದೆಷ್ಟು ಆದರೆ ಸಹ ನಮ್ಮದು ಮನೆಯಲ್ಲಿರುವ ಕಲ್ಲಿಗೆ ಸಿಲಿಕ್ ಕಲ್ಲಿಗೆ ತುಂಬ ವ್ಯತ್ಯಾಸ ಉಂಟು. ಮನೆಯದ್ರಲ್ಲಾದ್ರೆ ಉಂಟಲ್ಲ, ಬ್ರಷ್ ಬೇಕು ಅಂತ ಇರಲಿಲ್ಲ. ಹೀಗೆ ಇದನ್ನೆಲ್ಲ ಚೆಂದ ಹೀಗೆ ಬಿಡಿಸ್ಬೇಕಾಗ್ತಿತ್ತು. ಬಟ್ ಇಲ್ಲದಕ್ಕೆ ಬ್ರಷ್ ಯೂಸ್ ಮಾಡೋದಿದ್ರೆ ಮುಗಿಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ಹೋಗಲಿಕ್ಕೆ. ಹಾಗೆ ಮತ್ತೆಂತ ವಿಶೇಷ ಎಲ್ಲ ಹೇಳ್ತಿದ್ದೀರಾ? ನಾನು ನೋಡಿ ಹೀಗೆ ಇದ್ದೀನಿ. ಎಲ್ಲ ಹೇಳ್ತಾರೆ ಇಂಥದಿನೊಂದು ಕಾಲಿಗೆ ಸಿಗೋದಿಲ್ಲ, ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಹಾಗೆ ಹೀಗೆ ಹೇಳ್ತಿರ್ತಾರೆ. ನಾನು ಅಮ್ಮನಿಗೆ ಕಾಲ್ ಮಾಡೋದೇ ನೈಟ್ 11 ಗಂಟೆ ಅಷ್ಟೊತ್ತಿಗೆಲ್ಲ ಮಾಡೋದು. ಮತ್ತು ಡ್ಯೂಟಿಗೆ ಹೋಗ್ಲಿಕ್ಕಿಂತ ಮೊದಲು ಈಗ ಜಸ್ಟ್ ಅವರಿಗೆ ಕಾಲಲ್ಲಿ ಮಾತಾಡಿರೋದಷ್ಟೇ ಅಮ್ಮ ಹತ್ರ. ಹಾಗೆ ನವರಾತ್ರಿ ಪೂಜೆ ಇತ್ತು, ನವರಾತ್ರಿ ಪೂಜೆಗೆ ಸಹ ನಂಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ರಶ್ ಇರ್ತದೆ. ನಮಗೆ ಇನ್ನು ನಾಳೆಯಿಂದ, ಅಂದರೆ 2 ತಾರೀಕು ನಾಳೆಯಿಂದ ಡ್ಯೂಟಿಗೆ ರಜೆ ಇಲ್ಲ. ತುಂಬ ರಶ್ ಇರ್ತದೆ. ಅಂದರೆ ಇದಲ್ವಾ, ಹಬ್ಬ ಟೈಮ್ ಅಲ್ವಾ, ಸೊ ಸೀಸನ್ ಥರನೇ ಫುಲ್ ರಶ್ ಇರ್ತದೆ. ಹಾಗೆ ರಜೆ ಇಲ್ಲ. ಇವತ್ತೇನೋ ನನ್ನ ಪುಣ್ಯಕ್ಕೆ ಅಕ್ಟೋಬರ್ 1 ನನಗೆ ಸಿಕ್ಕಿದ್ದು, ನನಗೆ ಸಕ್ಕನಿಗೆ. ಇನ್ನು ಬೇರೆ ನೆಕ್ಸ್ಟ್ 15 ಮೇಲೆ ಕಾಣಬೇಕು. 15 ಮೇಲೆ ಕರೆಕ್ಟ್ ಗೊತ್ತಿಲ್ಲ, ಬಟ್ 2 ವೀಕ್ ನನಗೇನೋ ಸಿಗೋದಿಲ್ಲ ಲೀವು. ಅದಾದಮೇಲೆ ರಜೆ, ನಾನು ಒಂದು 2-3 ದಿನ ರಜೆ, 2 ದಿನ ರಜೆ ಹಾಕಿ ಮನೆಗೆ ಹೋಗಬೇಕು ಅಂತಿದ್ದೇನೆ. ಹಾಗೆಲ್ಲ ಯೋಚನೆ ಉಂಟು, ಎಂತಾಗ್ತದೆ ಗೊತ್ತಿಲ್ಲ. ನಾನು ರಪ್ಪ ಬಟ್ಟೆ ಒಗಿತೇನೆ. ಬಟ್ಟೆ ಒಗ್ದಾಯ್ತು ನಂದು. ನನಗೆ ಬಟ್ಟೆ ಒಗ್ದಾಗೋಷ್ಟೇ ಸಾಕಾಯ್ತು. ಯಾಕಂತೇಳಿದ್ರೆ ನಂದು ಬೆಡ್ಶೀಟ್ ಇತ್ತ, ಅಂದರೆ ಅದು ತುಂಬ ಟೈಮ್ ಆಯಿತು. ಬೆಡ್ಶೀಟ್ ಎತ್ತಿ ಕುತ್ತಿಗೆಲ್ಲ ನೋವು ಆಗ್ತಾ ಉಂಟು. ಅದನ್ನು ಒಣಗಾಕಿ ಬಂದು ಫುಲ್ ಸುಸ್ತಾಯಿತು. ಕೆಳಗಡೆ ರೂಮಿಗೆ ಹೋಗ್ತೇನೆ. ರೂಮಲ್ಲಿ ಅಕ್ಕ ಇರ್ಬೋದು, ಹಸಿರು ಸಾಕ್ತಾ ಉಂಟು. ವಾಪಸ್ ಮ್ಯಾಗಿ ಉಂಟು ಅಂತ ಮ್ಯಾಗಿ ಮಾಡ್ಕೊಂಡು ತಿನ್ನೋದು. ಆಮೇಲೆ ಊಟದ ಹೊತ್ತಿಗೆ ಎಂಥದ್ದು ಸಾಂಬಾರು ಉಂಟು, ವೆಜ್. ಯಾಕಂತ ಹೇಳಿದರೆ ಎಂಥದ್ದು ತರಕಾರಿ ಉಂಟು, ಬಟಾಟೆ ಮತ್ತು ಹೆಸರು ಕಾಳು
ಅದು ಪದಾರ್ಥ ಉಂಟು. ಆಮೇಲೆ ಈಗ ನನಗೇನಾದರೂ ಮಾಡ್ಕೊಳ್ತೀನಿ ನಾನು ಎಗ್ ಬುರ್ಜಿ ಅಂದರೆ ಆಮ್ಲೆಟ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಹಾಗೆ ಮತ್ತು ಸಂಜೆ ವಾಪಸ್ಸು ಶಾಪಿಗೆ ಹೋಗಿ ಮೊಟ್ಟೆ ತರಬೇಕು. ನಿನ್ನೆ 2 ಮೊಟ್ಟೆ ತಂದಿದ್ದು. ಕವಿತಕ್ಕ ಇದ್ದರೆ ನೋಡಿ ಇಲ್ಲಿ, ಕವಿತಕ್ಕ ಅವರು ಓಡಿದ್ರು. ಕವಿತಕ್ಕನಿಗೆ 2 ಗಂಟೆ ಡ್ಯೂಟಿ ಅಲ್ಲ. ನಾನು ಕೆಳಗಡೆ ಬಂದೆ, ಕವಿತಕ್ಕ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅವರದ್ದು. ಹಾಗೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಕೆಳಗೆ ಬಂದು ಹಸುವಾಗ್ತದೆ ಅಂತೇಳಿ ಮ್ಯಾಗಿ ಮಾಡ್ಕೊಂಡು ತಿಂದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಎಂತಾದರೂ ಅದೇ ಹೇಳಿದ್ದಲ್ಲ, ಅದನ್ನು ಮಾಡ್ಕೊಂಡು ತಿನ್ನೋದು. ಮತ್ತು ರೂಮಲ್ಲಿ ಅಕ್ಕ ಇದ್ರು, ರೋಡ್ ಸೈಡ್ ಹೋಗಿದ್ದಾರೆ ಕಾಣಬೇಕು ಶಾಪಿಗೆ. ಹಾಗೆ ಈಗ ಒಬ್ಬಳೇ ಇದ್ದೀನಿ. ತಲೆಗೆ ಎಣ್ಣೆ ಹಚ್ಚಿ ಚಂದ ಸ್ನಾನ ಮಾಡಬೇಕು. ತುಂಬ ದಿನ ಆಯಿತು, 1-2-3 ದಿನ ಆಯಿತು ತಲೆಗೆ ಎಣ್ಣೆ ಹಾಕದೆ. ಎಣ್ಣೆ ಹಚ್ಚಿ ಇಲ್ಲಿ ಬಂದು ಉಂಟಲ್ಲ, ಮಂಗಳೂರಿಗೆ ಬಂದ ಮೇಲೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿದೆ ನನಗೆ. ಇದು ವೆದರಿಗೆ ತುಪ್ಪ ತಿಂದ ಸರಿ ಆಗ್ತದೆ ಅಂತ ಸರ್ ಹೇಳ್ತಾ ಇದ್ರು. ಅಂತ ನನಗೆ ಗೊತ್ತಿಲ್ಲ. ತುಂಬ ನೀರು ಕುಡಿತಾ ಇದ್ದೀನಿ ಈಗೀಗ, ಪಿಂಪಲ್ಸ್ ಸ್ವಲ್ಪ ಇದಾಗಲಿ ಅಂತ. ಹಾಗೆ ಇರಲಿ ಅದು. ಹಾಗೆ ನಾನು ಬಾದಾಮಿ ಹಾಕಿಟ್ಟಿದ್ದೆ, ಮರ್ತೋಯ್ತು ತಿನ್ನಲಿಕ್ಕೆ. ಬೇಡ, ಆಮೇಲೆ ತಿಂತೇನೆ, ಈಗ ಬೇಡ. ಹಾಗೆ ಈಗ ಕಿಚನಲ್ಲಿದ್ದೀನಿ. ಈಗ ಕಿಚನಲ್ಲಿದ್ದೇನೆ. ಎಂಥಾದರೂ ಮಾಡ್ಕೊಳ್ಬೇಕು, ಸ್ವಲ್ಪ ಹೊತ್ತಾಗಲಿ ಅಂತ. 1-2 ಗಂಟೆ ಅಷ್ಟೊತ್ತಿಗೆ ಎಲ್ಲ ತಿನ್ನುವ. ಮತ್ತು ಇಲ್ಲಾಂದರೆ ಸಂಜೆ ಆಗುವಾಗ ವಾಪಸ್ ಹಸುವಾಗ್ತದೆ. ಹಸು ಅಂತ ಹೇಳಿದರೆ ಭಯಂಕರ, ಎಷ್ಟೊತ್ತಿಗೆ ನಾವು ತಿಂತಾ ಇರುವ ಅಂತ ಆಗ್ತಿರ್ತದೆ. ಹಾಗೆ ಹೊಟ್ಟೆಗೊಂದು ಗಟ್ಟಿ ಹಾಕ್ಕೊಳ್ದೆ, ಎಂತಾದರೂ ಮಾಡ್ಕೊಂಡು ತಿಂತಾ ಇರ್ತೀನಿ. ಜಾಸ್ತಿ ನೀರು ಹಸುವಾದಾಗ ನೀರು ಕುಡಿದಾಗ ಸ್ವಲ್ಪ ಸಮಾಧಾನ. ಹಾಗೆ ಇಲ್ಲಿ ನೀರಿಲ್ಲ, ಬಿಸಿನೀರಿಟ್ಟು ಕುಡಿಬೇಕಷ್ಟೇ. ಹಾಗೆ ಎಣ್ಣೆ ಒಂದು ಹಚ್ಕೊಳ್ಬೇಕೀಗ ತಲೆಗೆ. ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿ ಆಮೇಲೆ ವಾಪಸ್ಸು ನಾನು ನಿಮಗೆ ಇಲ್ಲ ಸ್ನಾನ ಲೇಟ್ ಮಾಡೋದು. ಇಲ್ಲಡಿ ಹಲ್ಲಿಗಾಗಿದೆ. ನಾನು ಹಲ್ಲಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಅದನ್ನೆಂತ ಗೊತ್ತಾ, ಸಪ್ರೇಟ್ ವೀಡಿಯೋ ಮಾಡ್ತೇನೆ ಆಯಿತಾ. ಇದರಲ್ಲಿ ಬೇಡ, ಇದು ನಂದು ದಿನದ್ದು ಫುಲ್ ಬ್ಲಾಗ್ ಇದರಲ್ಲಿ ಉಂಟಲ್ಲ, ಹಲ್ಲಿನ ಇನ್ಫಾರ್ಮೇಷನ್ ನಾನು ಸಪ್ರೇಟಾಗಿ ಕೊಡ್ತೀನಿ. ಇದೆಂತ ಹೇಳಿದ್ದು, ಹಲ್ಲಿನ ಶೇಪ್ ಇದೆ, ಚೇಂಜ್ ಆಗಿದೆ. ಇಲ್ಲಿ ಹಲ್ಲು ತೆಗೆದಲ್ಲ, ಈ ಕಡೆ ಹಲ್ಲು ತೆಗೆದಿರೋದು ಆ್ಯಕ್ಚುಲಿ. ಬಟ್ ಅದಂದರೆ ಇದು ಉಲ್ಟಾ ಬಂದಿತ್ತು ಅಂತ ಹೇಳೋದಕ್ಕೆ ವಾಪಸ್ ರಬ್ಬರ್ ಬ್ಯಾಂಡ್ ಹಾಕಿದ್ದು ಈ ಕಡೆ ಎಳೆದಿದ್ದಾರೆ. ರಬ್ಬರ್ ಬ್ಯಾಂಡ್ ಅಂದರೆ ಅವ್ರದ್ದು ರಬ್ಬರ್ ಇರ್ತದೆ, ಅದೆಲ್ಲ ಹಾಕಿ ಈ ಕಡೆ ಹೋಗಿದೆ. ಈಗ ಇಲ್ಲಿ ನೋಡಿ ಗ್ಯಾಪ್, ಇಲ್ಲಿ ಹಲ್ಲಿದು ಗ್ಯಾಪ್, ಇದು ಒಳಗಡೆ ಸೆಟ್ ಆಗ್ತದೆ. ಅದರಲ್ಲಿ ಬಗ್ಗೆ ನಾನು ಫಸ್ಟಿಂದ ಲಾಸ್ಟ್ ತನಕ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಮತ್ತು ಎಂತಂತ ಹೇಳಿದರೆ ತುಂಬ ಸೆಕೆ ಆಯಿತು. ಇಲ್ಲಿ ನೀರು ಕುಡಬೇಕು ಅಂತ ಅನಿಸೋದಿಲ್ಲ, ಆದರೆ ಒಂಥರ ಒಂದು ಸೆಕೆ ಅದಕ್ಕೆ ಬಾರಿ ಕಟ್ತದೆ ಜಾಸ್ತಿ ಅಲ್ಲ. ಬಟ್ ಇಲ್ಲಿ ನೀರು ಕುಡಬೇಕು ನಂಗೆ ಅನಿಸೋದೇ ಇಲ್ಲ. ಆದರೆ ಗಾಳಿ ಇಷ್ಟೊತ್ತಿಗೆ ಸಹ ಫ್ಯಾನ್ ಹಾಕಿಕೊಂಡು ಕೂತ್ಕೊಳ್ಳೋದು. ಫ್ಯಾನ್ ಇಲ್ಲ ಅಂತ ಆದರೆ ಇಲ್ಲಿ ಆಗಲಿಕ್ಕೇನೆ ಇಲ್ಲ. ಹಾಗೆ ಅಲ್ಲಿ ಸಹ ಅಷ್ಟೇ, ಕೆಫೆಲ್ಸ್ ಅಷ್ಟೇ. ರೆಸ್ಟಿಂಗ್ ಟೈಮಲ್ಲಿ ಫುಲ್ಲು ಸೆಕೆ, ಮಲಗಲಿಕ್ಕೇನಾಗಲ್ಲ ರೆಸ್ಟ್ ಇದ್ದಾಗ. ಒಂದು ಬೆಸ್ಟ್ ಹೊತ್ಕೊಳ್ಳೋ ಅಂತಂದರೆ ಅವನು ಕಣ್ಣಿಗೆ ಅಡ್ಡ ಹಾಕಿಕೊಂಡು, ಅಂದರೆ ಬೆಳಕು ಬೀಳ್ತಿರ್ತಾರೆ, ಕಣ್ಣಿಗೆ ಅಡ್ಡ ಹಾಕಿಕೊಂಡು ಮಾಡ್ಬೋದು. ಇಲ್ಲದಿದ್ದರೆ ಆಗಲಿಕ್ಕಿಲ್ಲ, ಅಷ್ಟು ಸೆಕೆ ಇರ್ತದೆ. ಹಾಗೆ ಈಗ ಫಸ್ಟ್ ಎಣ್ಣೆ ಹಚ್ಕೊಂಡ್ಬರ್ತೇನೆ, ಆಮೇಲೆ ನಾನು ತರಕಾರಿ ಕಟ್ ಮಾಡಿ. ಇವಾಗ ಉಂಟು ತರಕಾರಿ ಇದೆ, ಆದರೆ ಸಹ ಮೊಟ್ಟೆ ಮಾಡ್ಕೊಳ್ಬೇಕು. ಟೊಮೆಟೊ ನೀರುಳ್ಳೆಲ್ಲ ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಎಣ್ಣೆ ಹಾಕಿಕೊಂಡು ಬರ್ತೀನಿ. ಓಕೆ, ನಿಮಗೆ ತೋರಿಸ್ಬೇಕಾ ಬೇಡ, ನನಗೆ ಗೊತ್ತಿರ್ತದೆ. ನಾನು ಎಣ್ಣೆ ಹಾಕೋದು ಯಾವುದು ಅವತ್ತೊಮ್ಮೆ ಹೇಳಿದ್ದೆ ನಾನು ನಿಮಗೆ. ಗರ್ಗ ತಿಮರೆಲ್ಲ ಮಾಡಿ ಕಾಯಿಸಿ ಅಮ್ಮ ಕೊಟ್ಟಿದ್ದಾರೆ. ಇಲ್ಲಿಗೆ ಬರುವಾಗ ಅದನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಕಾಲು ಸೆಳಿತದೆ, ನೈಟೆಲ್ಲ ಮಲಗು ಕಾಲು ಸೆಳಿತಿರ್ತದೆ ಆಯಿತಾ, ಅದಕ್ಕೆ ಹಚ್ಚಲಿಕ್ಕೆ ಅಂತ ಸೆಣ್ಣೆ ಕೊಟ್ಟಿದ್ದಾರೆ. ಹಾಗೆ ನಿನ್ನೆ ರಾತ್ರಿ ಒಂದು 2 ಗಂಟೆ ಅಷ್ಟೊತ್ತಿಗೆ ಫುಲ್ಲು ಕಾಲು ಸೆಳಿತಾ ಇತ್ತು. ಮತ್ತು ಅದನ್ನು ಹಚ್ಕೊಂಡು ಮಲಗಿದ್ದು, ಮತ್ತು ನಿದ್ದೆ ಬಂತು ನನಗೆ. ಹಾಗೆ ಮಾರ್ನಿಂಗ್ ಈಗ ಅದೇ ಎಣ್ಣೆ ಗರ್ಗತಿ ಮದ್ದು ಎಣ್ಣೆ ಉಂಟು, ಅದನ್ನು ಹಚ್ಕೊಳ್ಳೋದು. ಎಂತ ಸಹ ಇದಿಲ್ಲ, ಕೂದಲಂತೂ ಬರೋದಿಲ್ಲ, ಆದರೆ ಹೋಗೋದೇ ಜಾಸ್ತಿ ಇದೆ. ನೀರು ಚೇಂಜ್ ಆಗಿ, ವೆದರ್ ಚೇಂಜ್ ಆಗಿ. ಆದರೆ ಸಹ ಯಾವಾಗಲೂ ಹಾಕೋದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಅದು ಡ್ಯಾಂಡ್ರಫ್ ಜಾಸ್ತಿ ಆಗ್ತದೆ ನನಗೆ. ಇನ್ನು ತುಂಬ ಡ್ಯಾಂಡ್ರಫ್ ಉಂಟು. ಅದನ್ನು ಹಚ್ಚಿ ಸ್ನಾನ ಮಾಡಿ ಸ್ವಲ್ಪ ಸರಿ ಆಗ್ತದೆ. ಆಮೇಲೆ ಶಾಪಿಗೆ ಹೋಗಬೇಕು, ತುಂಬ ಐಟಮ್ಸ್ ತೊಗೊಳ್ಬೇಕು. ಇಂಥ ಶ್ಯಾಂಪೂ, ಆಮೇಲೆ ಇದು ಮಸ್ತ್ ಹೋಗ್ತದೆ. ಯಾವುದು ಗೊತ್ತಾ, ಮೊಟ್ಟೆ ತಗೊಳ್ಳಿಕ್ಕುಂಟು, ಶಾಂಪು ತಗೊಳ್ಳಿಕ್ಕುಂಟು, ಆಮೇಲೆ ಕಂಫರ್ಟ್ ತಗೊಳ್ಬೇಕು, ಫ್ರೂಟ್ಸ್ ತಗೊಳ್ಬೇಕು ಅಂತಿದ್ದೀನಿ. ಎಂತಾಗ್ತದೆ ಅಂತ ನೋಡುವ. ನಾನು ಹೋಗಿದ್ರೆ ನಿಮ್ಮೊಟ್ಟಿಗೆ ಅಂದರೆ ವ್ಲಾಗ್ ಮಾಡಿಕೊಂಡೇ ಹೋಗ್ತೀನಿ. ಓಕೆನಾ. ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಅಡುಗೆ ಸಹ ಮಾಡಿದೆ, ಪಲ್ಯ ಮಾಡಿಕೊಂಡೆ. ಅದಾದಮೇಲೆ ಈಗ ವಾಪಸ್ ಎಗ್ ಬುರ್ಜಿ ಅಂತ ಹೇಳ್ತೇನೆ, ಈಗ ಆಮ್ಲೆಟ್ ಮಾಡ್ತಾಯಿದ್ದೀನಿ ಈಗ. ಹಾಗೆ ಬೇಯ್ತಾ ಉಂಟು.
ಅದಾದಮೇಲೆ ಊಟ ಮಾಡೋದು. ಹಾಗೆ ಅಡುಗೆ ಇದು ಪಲ್ಯ ಮಾಡ್ತಾ ಮಾಡ್ತಾ ಅಕ್ಕನಿಗೆ ಕಾಲ್ ಮಾಡಿದೆ. ಅಕ್ಕ ಹೊತ್ತು ಸುಮಾರು ಹೊತ್ತು ಮಾತಾಡಿದೆ. ಹಾಗೆ ಅಮ್ಮನ ಹತ್ರ ಆಯಿತು, ಅಕ್ಕನ ಹತ್ರ ಆಯಿತು, ಮತ್ತು ಅತ್ತೆಗೆ ಮಾಡಬೇಕು ಅಂತಿದ್ದೇನೆ. ಊಟ ಆದಮೇಲೆ ಅತ್ತೆಗೆ ಸಹ ಕಾಲ್ ಮಾಡಿ ಮತ್ತೆ ಚೀಚ ಮಾಡೋದು ಸ್ವಲ್ಪ ಹೊತ್ತು. ಅದಾದಮೇಲೆ ಶಾಪಿಗೆ ಹೋಗೋದು. ಶಾಪಿಗೆ ಹೋಗಿ ಅದೇ ಹಾಗೆ ಹೇಳಿದ್ದನ್ನೆಲ್ಲ ತಗೊಂಬರ್ಬೇಕು. ಒಂದು ಇವಾಗಲೇ ಎಷ್ಟು ಗಂಟೆ ಆಯಿತು ಗೊತ್ತಾ? 2:15 ಆಯಿತು. 2:15 ಅಂತ ಹೇಳಿದರೆ ಒಂದು 5 ಗಂಟೆಗೆ ಹೋಗಬೇಕು. 5:15 ಅಷ್ಟೊತ್ತಿಗೆ ರೂಮಲ್ಲಿ ಇರ್ತೇನೆ. ಖಾಲಿ ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಬರ್ತೇನೆ. ಹಾಗೆ ಈಗ ಅದಾಯಿತು, ಊಟ ಮಾಡುವ. ಹಸು ಆಗ್ತುಂಟು, ಹಸಿ ಒಂದು ಜಾಸ್ತಿ, ನಿಮಗೆ ಗೊತ್ತುಂಟಲ್ಲ. ಹಾಗೆ ಹಸು ಊಟ ದಪ್ಪ ಮಾಡಿ ಅದು ಪರಿಮಳ ಬಂದ ಜಾಸ್ತಿ ಆಯಿತು ಹಸು. ಹಾಗೆ ಊಟ ಮಾಡ್ಕೊಳ್ತೇನೆ. ಊಟ ರೆಡಿ. ಇಲ್ಲಿ ಪಲ್ಯ ಈಗಷ್ಟೇ ಮಾಡ್ಕೊಳ್ಳೋದುಂಟು. ಇದನ್ನು ಹೀಗೆ ಹಾಕಿ ಸ್ವಲ್ಪ ಆಮ್ಲೆಟ್ ತೆಗೆದು ಕಲಿಸ್ಕೊಂಡು ತಿಂತೀನಿ ಈಗ. ಸೂಪರಾಗಿದೆ. ತುಂಬ ದಿನ ಆದಮೇಲೆ ಸರಿ ಕಟ್ಟಲು ಊಟ ಮಾಡ್ತಾಯಿದ್ದೀನಿ. ಅಂದರೆ ನಾನೇ ಅಡುಗೆ ಮಾಡಿ ತಿಂತಾಯಿದ್ದೀನಿ. ಖುಷಿ ಆಗ್ತುಂಟು. ನಾನು ಅಂಗಡಿಗೆ ಹೋಗಿ ಬಂದೆ. ಅದೇ ಕಂಫರ್ಟ್ ಶ್ಯಾಂಪು ಎಲ್ಲ ತಗೊಂಡೆ, ಮೊಟ್ಟಸ್ ತಗೊಂಡೆ. ಆಮೇಲೆ ಇದು ನೋಡಿ ಆಸೆ ಆಯಿತು. ನಿನ್ನೆ ತಿನ್ನಬೇಕು ಅಂತಿದ್ವಿ ನಾನು ಸಹ ಲಕ್ಷ್ಮೀ ಸಹ. ನಿನ್ನೆ ತಿನ್ನಲಿಕ್ಕೆ ಆಗಲಿಲ್ಲ, ಲೇಟ್ ಆಯಿತು ಅಂತ. ಹಾಗೆ ಇವತ್ತು ನೋಡಿ ಆಸೆ ತಿನ್ನುವ ಅಂತ ಹಿಡ್ಕೊಂಬಂದಿದ್ದೇನೆ. ಇದನ್ನು ಈಗ ತಿಂದು ಆಮೇಲೆ ಇವತ್ತಿನ ನನ್ನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.